ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಬರ್ರಿ ಇವತ್ತು ಇಡ್ಲಿ ರವೆ ಬಳಸಿ ಒಂದು ಮೃದುವಾದಂಥ ಸಾಫ್ಟಾದಂಥ ಇಡ್ಲಿ ಮಾಡೋದು ಹೆಂಗಂತ ನೋಡೋಣ. ಇಲ್ಲಿ ನಾನು ಒಂದು 4 ಗ್ಲಾಸ್ ಇಡ್ಲಿ ರವೆ ತೊಗೊಂಡೇನಿ ರೀ. ನೀವು ಇಡ್ಲಿ ರವೆ ಬಳಸಿ ಇಡ್ಲಿ ಮಾಡೋದಾದ್ರೆ ಒಂದು ಒಳ್ಳೆ ಕ್ವಾಲಿಟಿ ಇಡ್ಲಿ ರವೆ ತೊಗೊಳ್ರಿ, ಇಲ್ಲಾಂದರೆ ಇಡ್ಲಿ ಸರಿಯಾಗಿ ಬರೋಲ್ಲ. ನೋಡಿರಿ, ನಾನು 4 ಗ್ಲಾಸ್ ಇಡ್ಲಿ ರವೆ ತೊಗೊಂಡೇನಿ. ಇದಕ್ಕೆ ನಾನು 1 ಗ್ಲಾಸ್ ಉದ್ದಿನಬೇಳೆ ತೊಗೋತೀನಿ. ಉದ್ದಿನಬೇಳೆ ಮತ್ತು ಇಡ್ಲಿ ರವೆನ ಚೆನ್ನಾಗಿ ತೊಳ್ಕೊಂಡು ಬಿಡೋಣ. ನೋಡಿ, ಇಡ್ಲಿ ರವೆ ಮತ್ತು ಉದ್ದಿನಬೇಳೆನ ನಾವು 2 ರಿಂದ 3 ತಾಸು ನೆನೆಯಕ್ಕೆ ಬಿಡೋಣ ರೀ. ಉದ್ದಿನಬೇಳೆ ಮತ್ತು ರವೆ ನೆನೆದೈತಿ. ರವೆದೊಳಗೆ ಒಂದು ಸ್ವಲ್ಪ ನೀರು ಇರ್ಲಂಗೆ ಕ್ಲೀನಾಗೆ ಬಸ್ಕೊಂಡು ಬಿಡ್ಬೇಕು ರೀ. ನಾನಿಲ್ಲಿ 1 ಕಪ್ಪು ಅನ್ನ ಹಾಕತ್ತೀನಿ. ಅನ್ನ ಹಾಕೋದ್ರಿಂದ ಇಡ್ಲಿ ಮೃದುವಾಗಿ ಬರ್ತಾವೆ. ನೋಡಿ, ಅನ್ನ ಮತ್ತು ಉದ್ದಿನಬೇಳೆನ ನಾವು ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಹಿಂಗೆ ಸಣ್ಣಗೆ ನುಣ್ಣಗೆ ರುಬ್ಕೊಂಡು ಬಿಡೋಣ ರೀ. ಇವಾಗ ಇದು ಮಿಕ್ಸ್ ಮಾಡ್ಕೊಂಡು ಬಿಡೋಣ. ನೀರು ಜಾಸ್ತಿ ಹಾಕ್ಕೊಂಡು ರುಬ್ಕೊಂಡು ಇಡ್ಲಿ ರವದ ಹಿಟ್ಟು ನಾವು ಭಾಳ ತೆಳು ಮಾಡ್ಕೊಂಡ್ರು ಇಡ್ಲಿ ಸರಿಯಾಗಿ ಬರೋಲ್ಲ, ಭಾಳ ಗಟ್ಟಿ ಆದರೂ ಸರಿಯಾಗಿ ಬರೋಲ್ಲ ರೀ. ಅದಕ್ಕೋಸ್ಕರ ಒಂದು ಹದ ನೋಡಿಕೊಂಡು ನೀವು ಹಿಟ್ಟನ್ನು ಕಲಿಸ್ಕೋಬೇಕು ಈ ರೀತಿ. ಇವಾಗ ನಾನು ಇದನ್ನ ಒಂದು 7 ರಿಂದ 8 ತಾಸು ನೆನೆಯಕ್ಕೆ ಬಿಡ್ತೀನಿ. ನೋಡಿರಿ ಎಷ್ಟು ಚೆಂದ ನೆನೆದೈತಿ ಹಿಟ್ಟು. ಅನ್ನ ಹಾಕಿದ್ವಲ್ಲ ಅದಕ್ಕೆ ಈ ರೀತಿ ಹಿಟ್ಟು ನೆನೆದೈತಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಾನು ತಿನ್ನೋ ಸೋಡಾ ಅದು ಯಾವುದು ಏನೂ ಹಾಕೋತಿಲ್ಲ. ಬರ್ರಿ, ಇವಾಗ ಇಡ್ಲಿ ಪ್ಲೇಟಿಗೆ ನಾನು ಎಣ್ಣೆ ಹಾಕತ್ತೀನಿ. ಎಣ್ಣೆ ಹಾಕೋದ್ರಿಂದ ಇಡ್ಲಿ ಪ್ಲೇಟಿಗೆ ಅಂಟ್ಕೋದಿಲ್ಲ. ನೀವು ತುಪ್ಪನೂ ಬಳಸ್ಬೋದು. ನೋಡಿರಿ, ಎಲ್ಲ ಪ್ಲೇಟಿಗೂ ನಾನು ಇಡ್ಲಿ ಹಿಟ್ಟು ಹಾಕ್ಕೊಂಡಾಯ್ತು. ಇವಾಗ ಬೇಯಿಸ್ಕೊಂಡು ಬರ್ರಿ. ನಾವು ಇವಾಗ 10 ರಿಂದ 15 ನಿಮಿಷ ನಾವು ಇಡ್ಲಿನ ಬೇಯಿಸ್ಕೋಬೇಕ್ರಿ. ಅಂದರೆ ಕರೆಕ್ಟಾಗಿ ಬಂದುಬಿಡ್ತಾವೆ. ನೀವು ಪದೇ ಪದೇ ತೆಗೆದು ನೋಡೋ ಅವಶ್ಯಕತೆಯೂ ಇಲ್ಲ. 15 ನಿಮಿಷ ಆದರೆ ಇಡ್ಲಿ ತನಗೆ ಎಲ್ಲ ನೋಡೋದು ಬೇಡ, ಅಷ್ಟು ಚೆನ್ನಾಗಿ ಇಡ್ಲಿ ಬರ್ತಾವೆ. ನೋಡಿರಿ, ಇಡ್ಲಿ ಎಷ್ಟು ಚೆಂದಾಗ್ಯಾವ ಅಂತ. ನೋಡಿರಿ, ಈ ರೀತಿ ಸಾಫ್ಟಾದಂಥ ಇಡ್ಲಿ ರೆಡಿ ಆಗ್ತಾವೆ. ಪ್ಲೀಸ್ ಎಲ್ಲರೂ ಟ್ರೈ ಮಾಡಿ ನೋಡಿರಿ, ಹೆಂಗೆ ಬಂತಂತ ಹೇಳೋದು ಮರೆಯೋಕ್ಕೆ ಹೋಗ್ಬೇಡ್ರಿ. ನೋಡಿರಿ, ಹೆಂಗೆ ಮೃದುವಾದಂಥ ಇಡ್ಲಿ ನಮ್ಗೆ ಸಿಗ್ತಾವೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.